ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಶಿವರಾತ್ರಿ ಹಬ್ಬದ ಸ್ಪೆಷಲ್ ರವೆ ಉಂಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಪ್ಯಾನಿಗೆ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ 20 ಗೋಡಂಬಿಗಳನ್ನು ಹಾಕಿ ಹಾಗೆ ಒಣ ದ್ರಾಕ್ಷಿಯನ್ನು 20 ಹಾಕಿ ಫ್ರೈ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಅದೇ ಪ್ಯಾನಿಗೆ ಅರ್ಧ kg ಆಗೋಷ್ಟು ಮೀಡಿಯಂ ರವೆಯನ್ನು ಹಾಕೊಂಡು ಘಮ ಬರೋವರೆಗೂ ಹುರಿದುಕೊಳ್ತಾ ಇದ್ದೀನಿ. ಹುರಿದುಕೊಂಡ ನಂತರ ನಾನು 1 ಬೌಲ್ ತೆಂಗಿನಕಾಯನ್ನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಅದು ಘಮ ಬರೋವರೆಗೂ ಹುರಿದುಕೊಳ್ತಾ ಇದ್ದೀನಿ. ನಂತರ 1.5 ಬೌಲ್ ಸಕ್ಕರೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಕಂಪ್ಲೀಟ್ ಪ್ರಾಸೆಸ್ ಲೋ ಫ್ಲೇಮ್ನಲ್ಲೇ ನಡಿಬೇಕು. ಸಕ್ಕರೆ ಹಾಕಿದ ನಂತರ ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡಿ ಅದಕ್ಕೆ ಅರ್ಧ ಸ್ಪೂನ್ ಕಾರ್ಡಮಮ್ ಪೌಡರ್ ಹಾಕಿ ಮಾಡಿಟ್ಕೊಂಡಿರೋ ಕ್ಯಾಶ್ಯೂ ನಟ್ಸ್ ಮತ್ತು ರೇಸಿನ್ಸನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ನಂತರ ಕಾಯಿಸಿಟ್ಕೊಂಡಿರೋ ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಉಂಡೆಗಳನ್ನಾಗಿ ಮಾಡಿ ಸರ್ವಿಂಗ್ ಬೌಲ್ನಲ್ಲಿ ಇಡ್ತಾ ಇದ್ದೀನಿ. ಹೀಗೆ ಒಂದೊಂದೇ ಉಂಡೆಗಳನ್ನಾಗಿ ಮಾಡಿ ಸರ್ವಿಂಗ್ ಬೌಲ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸೂಪರ್ ಸಾಫ್ಟ್ ಆಗಿರುವಂತಹ ರವೆ ಉಂಡೆ ರೆಡಿ ಆಗುತ್ತೆ. ಎಷ್ಟು ಸಿಂಪಲ್ ಆ್ಯಂಡ್ ಈಸಿ ಆಗಿತ್ತಲ್ವಾ? ಆ್ಯಂಡ್ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು. ನೀವು ಟ್ರೈ ಮಾಡಿ ಹೇಗೈತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಮನೇಲಿ ನಮ್ಮಮ್ಮ ನಾವು ಚಿಕ್ಕವರಿದ್ದಾಗ ರವೆ ಉಂಡೆಯನ್ನು ನಮಗೆ ಮಾಡಿ ಕೊಡ್ತಾಯಿದ್ರು. ಇದು ನಮ್ಮ ಚೈಲ್ಡ್ಹುಡ್ ತಿಂಡಿ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.